2-3 ಮಂತ್ಸ್ ಹೋಗಲಿ, ಫಸ್ಟ್ ಬ್ಯಾಚ್ ಎಲ್ಲ ಮುಗೀಲಿ. ಎಷ್ಟು ಪ್ರಾಬ್ಲಮ್ಸ್ ಅವು ಇವು ಬರ್ತವೆ, ಹೆಂಗೆ ಸಾರ್ಟ್ ಮಾಡ್ತಾರೆ ನೋಡೋಣ. ಟೆಸ್ಟ್ ರೈಡ್ ಎಲ್ಲ ಹೋಗಿ ಬಂದಾಯಿತು, ಬಟ್ ಗಾಡಿ ಸಖತ್ತಾಗಿದೆ. ಬಟ್ ಇನ್ನು ನಾವು ಹೊರಗಡೆ ಎಲ್ಲರೂ ಹೋದರೆ ಸರ್ವಿಸ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ವೆಯ್ಟೇ ಫೀಲ್ ಆಗಲ್ಲ, ಬ್ರೇಕ್ ಸಖತ್ತಾಗಿದೆ. ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಇವತ್ತು ಒಂದು ಸ್ಪೆಷಲ್ ಡೇ, ಅದಕ್ಕೆ ವ್ಲಾಗ್ ಮಾಡ್ತಾ ಇದ್ದೀನಿ. ಏನಂದರೆ ಇವತ್ತು ಅಪ್ರಿಲಾ RS 457 ಬೈಕ್ನ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡೋಣ, ಟೆಸ್ಟ್ ಡ್ರೈವ್ ಕೊಟ್ಟರೆ ಟೆಸ್ಟ್ ಡ್ರೈವ್ ತಗೋಣ. ಬಟ್ ಅಲ್ಲಿ ಸಿಟಿ ಅಷ್ಟು 1 ಕಿಲೋಮೀಟರ್ 2 ಕಿಲೋಮೀಟರ್ ಓಡಿಸೋದು ಏನು ಗೊತ್ತಾಗಲ್ಲ. ಬಟ್ ನಮ್ಮ ಫ್ರೆಂಡ್ ಒಬ್ಬರು ಬುಕ್ ಮಾಡಬೇಕು, ಸದ್ಯದಲ್ಲೇ ತಗೊಳ್ತಾರಂತೆ. ಸೊ ಅವರು ಎಲ್ಲರೂ ಅಲ್ಲಿ ಬರ್ತಿದ್ದಾರೆ. ಮೋಹನ್ ಬ್ರೋ, ಕೀರ್ತಿ, ಆಮೇಲೆ ನಮ್ಮ ರಾಹುಲ್ ಬ್ರೋ ಎಲ್ಲರೂ ಅಲ್ಲಿಗೆ ಬರ್ತಿದ್ದಾರೆ. ಇಲ್ಲಿಂದ ನಾನು ನಮ್ಮ ಬಾನ್40 ಹೊರಡ್ತಾ ಇದ್ದೀವಿ. ಬಾನ್40 ಹೆಲ್ಪಿಂಗ್ ಮೀ, ಫುಲ್ ಸಿನಿಮ್ಯಾಟಿಕ್ ವ್ಲಾಗ್ ಹಂಗೆ ಹಿಂಗೆ ಅಂತೆಲ್ಲ ಮಾಡ್ತಿದ್ದೀವಿ. ಏನು ಮಾಡಬೇಕಲ್ಲ ಏನಾದರೂ. ಸರ್ರು ಯೂಟ್ಯೂಬ್ ಕ್ವಿಟ್ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಇವರಿಗೆ ಯೂಟ್ಯೂಬ್ ಕ್ವಿಟ್ ಮಾಡಿದ್ರೆ ಅದು ಎಷ್ಟು ಲಾಸ್ ಆಗುತ್ತೆ ಅಂತ ಇವ್ರಿಗಿನ್ನ ಐಡಿಯಾನೂ ಇಲ್ಲ. ಒಂದು ಟೈಮ್ ಒಬ್ಬರು ಎಲ್ಲ ಯೂಟ್ಯೂಬೇ ಆಗುತ್ತೆ ನೋಡಿ ಹೇಳ್ತೀನಿ. ಅಂದರೆ ದುಡ್ಡು ಆ ಥರ ಎಲ್ಲ ಅಲ್ಲ, ಬೇರೆ ರಿಟರ್ನ್ಸ್ ಅಂತ ನೋಡೇ ಇಲ್ಲ ಇದುವರೆಗೂ. ರಿಟರ್ನ್ಸ್ ಅದೊಂದು ಒಂದು ಸ್ಟೇಜ್ ಕ್ರಾಸ್ ಆಗಿ. ಇವಾಗ ವ್ಯೂವರ್ಸ್ಗೆ ಒಂದು ಥಿಂಕ್ ಇರುತ್ತೆ ಬ್ರೋ, ಇವರು ಯೂಟ್ಯೂಬ್ ಮಾಡ್ತಾ ಇದ್ದಾನೆ ಅಂದರೆ ಅವ್ನಿಗೆ ರಿಟರ್ನ್ಸ್ ಇರಬೇಕು, ಮೋಸ್ಟ್ಲಿ ಸಾಕಾಗ್ಬಿಟ್ಟಿದೆ. ಹಂಗೇನು ಇಲ್ಲ ಇವಾಗ ಆ ಥರ ಇಲ್ಲ. ಬಟ್ ಏನೋ ಸ್ವಲ್ಪ ಪರ್ಸನಲ್ ಥಿಂಗ್ಸಿಂದ ಸ್ವಲ್ಪ ಕ್ವಿಟ್ ಮಾಡೋಣ ಅಂತ. ಬಟ್ ಮಾಡಲ್ಲ, ನಾವು ನೋಡ್ಕೊಳ್ತೀವಿ. ಇನ್ನೊಂದೇನಂದರೆ ಲೈಕ್ ನೋಡಿ, ಇವಾಗ ನಾನು ಆಲ್ಮೋಸ್ಟ್ 2 ಮಂತ್ಸಿನ ವೀಡಿಯೋನೇ ಹಾಕಿಲ್ಲ. 2 ಮಂತ್ಸ್ ಅಲ್ಲ, ಒಂದು 4-5 ತಿಂಗಳು ವೀಡಿಯೋನೇ ಹಾಕ್ತಿಲ್ಲ ಕರೆಕ್ಟಾಗಿ. ಬಟ್ ಸ್ಟಿಲ್ ಇವಾಗ ಲಾಸ್ಟ್ ವಿಡಿಯೋ ಎಲ್ಲ ಏನಕ್ಕೆ ಮಾಡ್ತಿದ್ದೆ ಅಂದರೆ ಪ್ರಮೋಷನ್ಸ್ ಮಾಡಲೇಬೇಕು, ಕಮಿಟ್ಮೆಂಟ್ಸ್ ಇದ್ದಾವೆ. ಸೊ ಏನು ಮಾಡೋಕ್ಕಾಗಲ್ಲ. ಬಟ್ ಒಂದು ಸ್ಟೇಜ್ವರೆಗೂ ಹೋದ್ಮೇಲೆ ಒಂದು ಲೆವೆಲಿಗೆ ಚೆನ್ನಾಗಿರುತ್ತೆ. ಅಷ್ಟೊಂದೆಲ್ಲ ಏನು ಬರೋದೇ ಇಲ್ಲ ಅಂತ ಏನಿಲ್ಲ. ಈಗ ಪ್ರಮೋಷನ್ ಮತ್ತೆ ಯೂಟ್ಯೂಬ್ದು ನೆಗೆಟಿವ್ ಸೀನ್ಸ್ ಎಲ್ಲ ಏನಿಲ್ಲ, ಆರಾಮಾಗಿದ್ದೀನಿ ಯೂಟ್ಯೂಬಲ್ಲಿ. ಬಟ್ ನನ್ನ ಪರ್ಸನಲ್ ಥಿಂಗ್ಸಿಂದ ಅದೇ ಹೇಳೋದಲ್ಲ, ಅದೇ ಇವಾಗ ನಾನು ಅದಕ್ಕೆ ಸ್ಟಾಪ್ ಮಾಡಿರೋದು. ಸೊ ನಿಂದೊಂಥರ ಪರ್ಸನಲ್ ಥಿಂಗ್ಸ್ ಅಂದರೆ ನಮ್ಮದು ಒಂಥರ ಪರ್ಸನಲ್ ಪ್ಲಸ್ ಪ್ರೊಫೆಷನಲ್ ಆಗಿಬಿಟ್ಟಿದೆ. ಸ್ಟಾರ್ಟ್ ಮಾಡೋಣ, ಒಳ್ಳೆ ಕಂಬ್ಯಾಕ್ ಬರುತ್ತೆ. ಈ ಇಯರ್ ದೊಡ್ಡ ರೈಡ್ ಪ್ಲಾನ್ ಮಾಡಿದ್ದೀವಿ. ಇಯರ್ ಎಂಡಿಗೆ ಮಾನ್ಸೂನಿಗೆ ಒಂದು ದೊಡ್ಡ ರೈಡ್ ಇದೆ, ಎಲ್ಲ ಬರುತ್ತೆ. ಈ ಥರ ಇದು ನಮ್ಮದು ಇವಾಗ ಗಾಡಿ ಮೊನ್ನೆ ಸರ್ವಿಸ್ ಮಾಡಿ ಫುಲ್ಲು ಏನೇನೋ ಇದೆ. ನಮ್ಮ ಮೋಟರ್ಲಾಗಿ ಮಾಡ್ಬೇಕಾದ್ರೆ ಏನು ಡಿಫ್ರೆನ್ಸ್ ಅಂತ ಹೇಳಿ ನೀವೇ ಸ್ವಲ್ಪ ಅಬ್ಸರ್ವ್ ಮಾಡಿ. ಸರ್ವಿಸ್ ಎಲ್ಲ ಕಂಪ್ಲೀಟ್ ಆಯಿತು. ಅಲ್ಲಿ ಮುಂದೆ ಇದು ಆಯಿಲ್ ಸೀಲ್ ಓಪನ್ ಆಯಿತು, ಅದೆಲ್ಲ ಹಾಕ್ಸಿ ನೀಟಾಗಿ, ಮತ್ತು ಆಯಿಲ್ ಕೂರಿಸಿ ಎಲ್ಲ ಅರೌಂಡ್ ಒಂದು ಆಯಿತು, ಒಂದು 3-3.5. ಇದು ಎಕ್ಸಾಸ್ಟ್ ಆನ್ ಮಾಡಿ. ಇದು ಸೌಂಡ್ ಚೆನ್ನಾಗಿ ಕೇಳುತ್ತೆ ಗುರು, ಬಾಜು ಯಾರು ಸಿಂಗಲ್ ಸಿಲಿಂಡರ್ಗೆ ಎಕ್ಸಾಸ್ಟ್ ಹಾಕ್ಸ್ಬೇಕು ಅಂದರೆ ಈ ಥರದ್ದು ಹಾಕ್ಸಿ. ಇದು ನಿಮಗೆ ಅರೌಂಡು ಎಷ್ಟಾಗುತ್ತೆ ಬ್ರೋ? 5-5.5. ಬಟ್ ಇದು ಅದಕ್ಕಿಂತ ಇದು ಬೆಸ್ಟ್ ಇದೆ, ಸಖತ್ ಚೆನ್ನಾಗಿದೆ. ಮಾತ್ರ ಕೇಳೋದಕ್ಕೆ ಸೌಂಡು ಒಂಥರ ನಿಮಗೆ ಕಿರ್ಚಾಡಲ್ಲ. ಎಷ್ಟು ನೀಟಾಗಿ ಬೇಕು ಅಷ್ಟು ನೀಟಾಗಿ ಒಂಥರ ಬೇಸ್ ವಾಯ್ಸ್ ಕೇಳಿಸುತ್ತೆ. ನೋಡ ಓಕೆ, ನಂದು ಮುಂಚೆ ಪ್ಲ್ಯಾನ್ಸ್ ಏನಿತ್ತು ಅಂದರೆ ನಾನು ಫಸ್ಟು RC 390 ಸೇಲ್ ಮಾಡಬೇಕಿದ್ರೆ ಅಂದ್ಕೊಂಡಿದ್ದೆ. ಅಂದರೆ ಇದು ಡ್ಯೂಕ್ 390 ಬರ್ತಿದೆ, Gen 4 2024 ಡ್ಯೂಕ್ 390. ಸೊ ಅದನ್ನು ತಗೋಣ ಅಂತ ಅಂದ್ಕೊಂಡೆ ನಾನು ಅದನ್ನು RC 390 ಸೇಲ್ ಮಾಡಿದ್ದು. ಬಟ್ ಫಸ್ಟು ಬ್ಯಾಚಲ್ಲಿ ಇಂಜಿನ್ ಪ್ರಾಬ್ಲಮ್ಸ್ ಅದು ಇದು ಥರ ಇದ್ವಲ್ಲ, ಸೊ ಸಾಲ್ವ್ ಆಗಲಿ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ. ಬಟ್ ಇವಾಗ ಯಾಕೋ ಇನ್ನೇನು ತಳ್ತೀವಿ, ಸ್ವಲ್ಪ ದೊಡ್ಡ ಗಾಡಿಗೆ ಹೋಗ್ಬೋದಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮಾನ್ಸೂನ್ ಒಳಗಡೆ ಯಾವ್ದು ಬೇಕು ಅದು ಚೂಸ್ ಮಾಡ್ಬೋದು. ನನಗಿನ್ನೂ ಐಡಿಯಾ ಇಲ್ಲ, ನೋಡೋಣ ಹೆಂಗೆ ಆಗುತ್ತೆ ಅಂತ. ಸೊ ಇವಾಗ ಅಂದ್ಕೊಂಡಿರೋದು ನೆಕ್ಸ್ಟ್ ಅದೇ ಮಾನ್ಸೂನ್ ಒಂದು ಇಂಟರ್ಸ್ಟೇಟ್ ರೈಡ್ ಇದೆ, ಅದೇ ನಮಗೆ ಹೆಂಗೆ. ಬಟ್ ಅದ್ರ ಒಳಗಡೆ ತಗೊಂಡ್ರೆ ಚೆನ್ನಾಗಿರುತ್ತೆ ರೈಡ್ ಮಾಡೋದಕ್ಕೆ. ಒಂದು ಒಳ್ಳೆ ಹೊಸ ಥರದ್ದು ಇರುತ್ತೆ ಫೀಲು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಇವಾಗ ಸರ್ವಿಸ್ ಆದಮೇಲೆ ನನ್ನ ಬೈಕಲ್ಲಿ ನಿಮ್ಗೆ ಏನು ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ ಕಮೆಂಟ್ ಹಾಕಿ. ನೋಡೋಣ ಎಷ್ಟು ಜನ ರೈಟಾಗಿ ಗೆಸ್ ಮಾಡ್ತೀರ ಅಂತ. ನಾನು ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಅಯ್ಯೋ ಅಜ್ಜಿ, ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಎಕ್ಸಾಕ್ಟ್ ಅದನ್ನು ಎಷ್ಟು ಜನ ಕಮೆಂಟ್ ಹಾಕ್ತಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ ಹುಷಾರಪ್ಪ, ನಮ್ಮ ಬಾಯ್ಸಿಂದ ಎಲ್ಲ ಕಡೆಗಳು ಎಕ್ಸಾಸ್ಟ್ಗಳು ಒಬ್ಬೊಬ್ರದ್ದೇ ಸೀಸ್ ಆಯ್ತಾವೆ. ಸ್ವಲ್ಪ ಸಿಟಿ ಒಳಗಡೆ ಎಲ್ಲ DB ಕಿಲ್ಲರ್ ಯೂಸ್ ಮಾಡಿರಿ, ಸೊ ದಟ್ ಸೌಂಡು ಜಾಸ್ತಿ ಬರೋಲ್ಲ. ಸಿಟಿ ಹೊರಗಡೆ ಬೇಕಿದ್ರೆ ಹೆಂಗೆ ಬೇಕಂಗೆ ಹೊಡೆದಾಡ್ರಿ, ಬಟ್ ಸಿಟಿ ಹೊರಗಡೆ ಅಟ್ಲೀಸ್ಟ್. ಅಯ್ಯೋ ಹೆವಿ ಬಿಸಿದೆ ಗುರು, ಹೆವಿ ಅಂದರೆ ಹೆವಿ ಬಿಸಿದೆ. ಒಂದು 30+ ಇದೆ ಟೆಂಪ್ರೇಚರು. ಡಾಲ್ಫಿನ್ ಇವಾಗ ಓಟಕ್ಕೆ ಒಂಥರ ಮುಂಚೆ ಥರ ಫೀಲ್ ಬರ್ತೈತೆ. ಅಂದರೆ ಆ ಪಿಕಪ್ಪು ಎಳಿತೈತೆ ಫುಲ್ಲು. ನನಗೆ ಸೀರಿಯಸ್ಲಿ ಅಪ್ರಿಲ ಚೂಸ್ ಮಾಡ್ಬೋದು. ಬಟ್ ಅಪ್ರಿಲ ಬೆಸ್ಟು. ಅಪ್ರಿಲಲ್ಲಿ ನನಗೆ
ಪಾಸಿಟಿವ್ಸು ಜಾಸ್ತಿ ಕಾಣಿಸ್ತಿದ್ದಾವೆ, ನೆಗೆಟಿವ್ಸು ಹಂಗೆ ಕಾಣಿಸ್ತಿದೆ. ಪಾಸಿಟಿವ್ಸ್ ಅಂತ ಬಂದರೆ ಡಿಸೈನು, ಔಟ್ಲುಕ್ಕು, ಆಮೇಲೆ ಆ ಪವರು, ಆಮೇಲೆ ಅದ್ರ ಕೊಟ್ಟರೆ ಎಲೆಕ್ಟ್ರಾನಿಕ್ಸ್ ಎಲ್ಲ ನೆಕ್ಸ್ಟ್ ಲೆವೆಲು. ಆಮೇಲೆ ಇನ್ನೊಂದೇನೆಂದರೆ ಬಿಲ್ಟ್ ಯೂನಿಟ್ ಆಗಿರೋದ್ರಿಂದ, ಐ ಮೀನ್ CBU ಆಗಿರೋದ್ರಿಂದ ಸೊ ಪ್ರೈಸು ಸ್ವಲ್ಪ ಕಮ್ಮಿ ಇದೆ. ಓಕೆ, ಆರಾಮ್ಸೆ ಅಷ್ಟು ಪೇ ಮಾಡ್ಬೋದು, ವ್ಯಾಲ್ಯೂ ಫಾರ್ ಮನಿ. ನಾನು ಇವಾಗ ಯೋಚನೆ ಮಾಡ್ತಾರೆ ನೆಗೆಟಿವ್ ಪಾಯಿಂಟ್ಸ್ ಏನಂದರೆ ಲೈಕ್ ಹೊಸ ಇಂಜಿನ್ ಅಲ್ವಾ, ಸೊ ಸ್ವಲ್ಪ 1-2-3 ಮಂತ್ಸ್ ಹೋಗಲಿ, ಫಸ್ಟ್ ಬ್ಯಾಚ್ ಎಲ್ಲ ಮುಗೀಲಿ, ಎಷ್ಟು ಪ್ರಾಬ್ಲಮ್ಸ್ ಅವು ಇವು ಬರ್ತವೆ, ಹೆಂಗೆ ಸಾರ್ಟ್ ಮಾಡ್ತಾರೆ ನೋಡೋಣ ಅವೆಲ್ಲ. ಆಮೇಲೆ ಸರ್ವಿಸ್ ಹೆಂಗಿದೆ ಅಪ್ರೂವ್ ಅದು ಅವೆಲ್ಲ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಜಾಸ್ತಿ ಶೋರೂಮ್ಸ್ಗಳಿಲ್ಲ ನಿಮಗೆ ಬೆಂಗಳೂರಲ್ಲೇ. ಅಷ್ಟೊಂದು ಏನೋ ಒಂದು ಎಷ್ಟೊಂದು ಜಸ್ಟು ಸಿಂಗಲ್ ಡಿಜಿಟಲ್ ಇದ್ದಾವೆ ಅಕೌಂಟು. ಇನ್ನು ನಾವು ಹೊರಗಡೆ ಎಲ್ಲರೂ ಹೋದರೆ ಸರ್ವಿಸ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಎಸ್ಪೆಷಲಿ ನಾವು ನಾನು ಸ್ಪೋರ್ಟ್ಸ್ ಟೂರ್ ಥರ ಯೂಸ್ ಮಾಡ್ತೀನಿ ಅಂದರೆ ಕಷ್ಟ ಇದೆ. ಬಟ್ R3 ಕಂಪೇರ್ ಮಾಡಿದ್ರೆ ಪ್ರೈಸ್ ಅಣ್ಣ ಫುಲ್ ಸ್ಟೋರಿ ಪುಟ್ಟಿಂಗು ಎಲ್ಲ ಬೆಳಗ್ಗೆ ರೈಡ್ ಗೋಯಿಂಗು. ಲ್ಯಾಂಬೋ ತೋರಿಸಿ ಹೆಂಗೆ ಬೈ ನೀವು ಫುಲ್ಲು ಸೂಪರ್ ಕಾರ್ಸು ಬರಬೇಕಾಗಿತ್ತು, ಆ್ಯಕ್ಚುಲಿ ಮಿಸ್ ಆಯಿತು. ಇದೆಲ್ಲ ನನ್ನ ಬ್ಲಾಗಲ್ಲಿ ನೋಡ್ತೀರಾ, ನೋಡ್ಕೊಳ್ಳಿ. ಎಲ್ಲೆಲ್ಲಿ ಚಿಕ್ಕ ಜಾಗದಲ್ಲ ಎಲ್ಲ ಕಡೆ ಎಲ್ಲ ಬರಬೇಕು ಬಾಯಿ, ಬನ್ನಿ. ಬ್ರೋ ಬೈಕ್ ಹೆಂಗಿದೆ ಬ್ರೋ? ಗಾಡಿ ಓಡಿಸ್ಕೊಡ್ಬೇಕು. ನೀವು ಓಡಿಸಿಲ್ವ ಇನ್ನ? ಮತ್ತೆ ರೇಟ್ ನೀವು ಒಪ್ಪಿಲ್ಲ ಓಡಿಸಿಲ್ವ? ಅಲ್ಲ ನೀವು ಹೇಳಿ, ನಿಮಗೆ ಹೆಂಗೆ ಅನ್ನಿಸ್ತು? ನನ್ನ ಇಡೀ ಓಡಿಸಿರೋ ಗಾಡಿಗಳಲ್ಲೇ ಲೈಟೆಸ್ಟ್ ಕ್ಲಚ್ ಇದೆ. ಏನು ಲೈಟೆಸ್ಟ್ ಕ್ಲಚ್? ಕ್ಲಚ್ ಪವರ್ ಎಲ್ಲ ಪರವಾಗಿಲ್ಲ, ವೆಯ್ಟೇ ಫೀಲ್ ಆಗಲ್ಲ, ಬ್ರೇಕ್ ಸಕ್ಕದಾಗಿದೆ, ಚೂಸ್ ಮಾಡ್ಬೋದು. ಬಟ್ ನನಗೇನು ಗೊತ್ತಾ, ಫಸ್ಟ್ ಬ್ಯಾಚ್ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಯೋಚನೆ ಮಾಡೋಣ ಅಂತ. ಒಂದೆರಡು ಗಾಡಿ ಓಡಿಸ್ತಾರಲ್ಲ, ಒಂದು 5,000 ಓಡಿಸ್ಲಿ, ಗೊತ್ತಾಗುತ್ತೆ ಏನೇನು ಪ್ರಾಬ್ಲಮ್ ಐತೆ. ಇವ್ರು ಸರ್ ತಾಳ್ತಾರಂತೆ ಬೈಕು. ಏನಿದು ಹಿಂಗೆ ಸಡನ್ ಸರ್ಪ್ರೈಸ್, ಬೈಕ್ ತಾಳ್ತಿರಂತೆ. ಏನೋ ನ್ಯೂಸ್ ಬಂತು ಲಾಸ್ಟ್, ಇವಾಗ ಒಂದು 15 ದಿನದಿಂದ ಕಿಯಾ ಸೆಲ್ಟಾಸು, ಇವಾಗ ಇದು ಎಲ್ಲಿ ಬ್ರೋ ಏನೋ ಬಿಸ್ನೆಸ್ ಹೆಂಗೆ ಮಾಡೋದು ಅಂತ ಏನಾರು ಐಡಿಯಾಸ್ ಕೊಡ್ರಿ ಬ್ರೋ ನನಗೆ. ನಾನು ಕೆಲಸ ಎಲ್ಲ ಮನೇಲಿ ಕೂತಿದ್ದೀನಿ, ಏನಾರು ಮಾಡ್ತೀನಿ. ಹ್ಞೂ ಬ್ರೋ, ಏನಾರು ಇದ್ರೆ ಹೇಳಿ ಐಡಿಯಾಸು, ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಸ್ವಲ್ಪ ನಾವು ಬಂದರೆ ಏನೋ ಪ್ಲ್ಯಾನ್ ಮಾಡಿದ್ದೀವಿ, ಬಿಸ್ನೆಸ್ ಏನಾರು ಬಂದರೆ ಈ ಥರ ನಮಗೂ ಹೆಲ್ಪ್ ಆಗುತ್ತೆ. ಅದೆಲ್ಲ ಇನ್ನೂ ಬೇಜಾನ್ ಪ್ಲ್ಯಾನ್ಗಳು ಮಾಡಿದ್ದೀವಿ, ಬರುತ್ತೆ. ಮತ್ತೆ ಗಾಡಿ ಬುಕ್ ಮಾಡ್ಬೋದು ನೀವು ಫಸ್ಟು ನಿಮ್ದು, ಇವಾಗ ನೆಕ್ಸ್ಟು ನಮ್ದು ಬೇರೆ ಅದೇ ಆಯ್ತಾ. ನಿಮ್ದು ಆದಮೇಲೆ ನಾನು ಮಾನ್ಸೂನ್ ರೈಡ್ ಒಳಗಡೆ ನಂದು ಅಷ್ಟೊಳಗಡೆ ಅಲ್ಲಿ ಫಿಕ್ಸು. ಓಕೆ, ಬಟ್ ಗಾಡಿ ಮಾತ್ರ ಚೆನ್ನಾಗಿದೆ. ನೀವು ಫಿಕ್ಸ್ ಆಗಿಬಿಟ್ಟಿದ್ದೀರಾ, ನಾನು ಇನ್ನೂ ಫಿಕ್ಸ್ ಆಗಿಲ್ಲ. ಅದೇ ಇದು ಫಿಕ್ಸ್ ಆಗಿದ್ದೀನಿ, ದುಡ್ಡು ಬೇಕಲ್ಲ ಕೈಗೆ. ಬ್ರೋ ಕಿಯಾ ಸೆಲ್ಟಸ್ ತಗೊಂಡಿದ್ದೀರಾ ಇನ್ನು 15 ದಿನದಿಂದ, ನೀವು ಇನ್ನೇನು ಅದ್ರದ್ದೇನೋ ಒಂದು 30% ಅಮೌಂಟ್ ಹಾಕಿದ್ರೆ ಇದು ಸಿಗುತ್ತಪ್ಪ ನಿಮಗೆ. 30% ಬೇಕಲ್ಲ ಬ್ರೋ. ನನ್ನ ಪ್ಲಾನ್ ಏನು, ಮಿನಿಮಮ್ 4 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಇನ್ನೇನೋ 1 ಲಕ್ಷ ಹಾಕಿದ್ರೆ ಫುಲ್ ಆಗೋಗುತ್ತೆ ಅಲ್ಲಿ. ಇನ್ನೊಂದು 4 ಲಕ್ಷ ಡೌನ್ ಪೇಮೆಂಟ್ ಮಾಡೋದು, ಇನ್ನೊಂದು ವೆಯ್ಟ್ ಮಾಡ್ಬಿಟ್ಟು 1 ಲಕ್ಷ ಹಾಕ್ಬಿಟ್ಟು ಫುಲ್ ತಗೊಬಿಡ್ರಿ. 1 ಲಕ್ಷ ಅಂದರೆ ಮತ್ತೆ ಗಾಡಿ ತಗೊಂಡು PPF ಹೆಲ್ಮೆಟ್ ಎಲ್ಲ ಫುಲ್ ಕ್ಯಾಶ್ ಆದರೆ ಅದಕ್ಕೆ ಲೋನ್ ದುಡ್ಡು. ಓ, ಈ ಥರ ಫುಲ್ ನಾವು ಈ ಥರ ಯಾವತ್ತು ಯೋಚನೆ ಮಾಡಿಲ್ಲ. ನಾನು ಗಾಡಿಗಳಿಗೆ PPF ಮಾಡಿಸ್ಬೇಕು ಅಂತಲೇ ಯೋಚನೆ ಮಾಡಲ್ಲಪ್ಪ. ಅದೇನೇ ಮೇಯ್ನು, ಅವ್ನು ಮೇಂಟೆನೆನ್ಸು ಅದೆಲ್ಲ ಫುಲ್ಲು ಎಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಇಟ್ಟಿದ್ದಾರೆ. ಮೈಕ್ ಗ್ಲಿಚ್ ಆಗಿರೋದ್ರಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಫಸ್ಟು ಕೂತಿ ಬೈಕ್ ಅನಲೈಸ್ ಮಾಡ್ತಾ ಇದ್ದೆ, ಲೈಕ್ ಸೀಟಿಂಗ್ ಪೊಸಿಷನ್ ಎಲ್ಲ ಹೇಗಿದೆ, ಆಮೇಲೆ ಸೀಟು ಕುಷನಿಂಗ್ ಎಲ್ಲ ಹೇಗಿದೆ ಅಂತ. ಸೊ ಸೀಟ್ ಕುಷನಿಂಗ್ ಎಲ್ಲ ಮಸ್ತ್ ಇತ್ತು, ಅಂದರೆ ಫುಲ್ ಹೆವಿ ಸಾಫ್ಟ್ ಇತ್ತು ನಮ್ಮ ಬೈಕ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ. ಫಸ್ಟ್ ಗೇರಿಗೆ ಹಾಕ್ಬಿಟ್ಟು ಸ್ವಲ್ಪ ಹೆಂಗೆ ಪವರ್ ಪುಷ್ ಆಗುತ್ತೆ, ಟಾರ್ಕ್ ಹೆಂಗೆ ರೆಸ್ಪಾನ್ಸ್ ಆಗುತ್ತೆ ಅಂತ ನೋಡೋಣ ಅಂತ ಸ್ವಲ್ಪ ಥ್ರಾಟಲ್ ಕೊಟ್ಟೆ. ಸೊ 3000-4000 RPM ಮೇಲಂತೂ ನೆಕ್ಸ್ಟ್ ಲೆವೆಲ್ ಪುಷ್ ಮಾಡ್ತು. ಸೊ ಇವೆಲ್ಲ ಏನಂದರೆ ಟಾಪ್ ಎಂಡಲ್ಲಿ ಚೆನ್ನಾಗಿ ಹೋಗುತ್ತೆ. ಆಮೇಲೆ ಮಿಡ್ RPMಲ್ಲೂ ಅಷ್ಟೇ ಒಂದು ಲೆವೆಲಿಗೆ ಪುಷ್ ಚೆನ್ನಾಗಿ ತಗೊಳುತ್ತೆ. ಆಮೇಲೆ ನೀವು ವೀಡಿಯೋಸೆಲ್ಲ ನೋಡಿದಾಗ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರು ಅಷ್ಟು ಚೆನ್ನಾಗಿರಲ್ಲ ಬೇರೆ ವೀಡಿಯೋಸೆಲ್ಲ ನೋಡಿದಾಗ, ಬಟ್ ರಿಯಲಾಗಿ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಸಾಕಾಗೇ ಇತ್ತು. ಅಂದರೆ ನಮ್ಮ ಗೋಪ್ರೋಗೆ ರೆಸೊಲ್ಯೂಷನ್ಗೆ ಮ್ಯಾಚ್ ಆಗ್ತಾ ಇರಲ್ಲ ಅಷ್ಟೇ, ಅದಕ್ಕೆ ಬ್ಲಿಂಕ್ ಆಗ್ತದೆ. ಇನ್ನು ಗೋಪ್ರೋ ಸೆಟ್ಟಿಂಗ್ಸಲ್ಲಿ ಏನಾದರೂ ಫ್ರೇಮ್ಸ್ ಚೇಂಜ್ ಮಾಡಿದ್ರೆ ಇದು ಸಖತ್ತಾಗಿ ಕಾಣುತ್ತೆ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರು. ಇನ್ನು ಮಿರರ್ಸು ಸಖತ್ ವೈಡಾಗಿದ್ದು, ವಿಸಿಬಿಲಿಟಿ ಮಿರರ್ಸು ಚೆನ್ನಾಗಿತ್ತು. ಅವ್ರು ಟೆಸ್ಟ್ ರೈಡ್ ಅಲ್ಲೇ 1-1.5 ಕಿಲೋಮೀಟ್ರ್ ಹೋಗ್ಬಾ ಅಂತ ಹೇಳಿದ್ರು. ಸುಮ್ಮನೆ ಫಸ್ಟ್ ರೈಡ್ ಇಂಪ್ರೆಷನ್ ಥರ ವೀಡಿಯೋ ಮಾಡೋಣ ಅಂತ ಹೋಗಿದ್ದು. ಇನ್ನು ಬ್ರೇಕ್ಸ್ ಬರೋದಾದರೆ ಬ್ರೇಕ್ಸು ಅಷ್ಟೇ ಎಫೆಕ್ಟಿವ್ ಆಗಿ ಹಿಡಿತಾಯಿತ್ತು. ಫ್ರಂಟ್ ಬ್ರೇಕ್ಸ್ ಮಾತ್ರ ಬೈಟು ಹೆವಿಯಾಗಿ ಸಿಗ್ತಾಯಿತ್ತು. ಸೊ ನನಗಿನ್ನೂ ಅದೊಂದು ಆ್ಯಡ್ ಆನ್ ಅಡ್ವಾಂಟೇಜ್ ಅನ್ನಿಸ್ತು. ಅದು ಬಿಟ್ಟರೆ ಇನ್ನು ಇದರಲ್ಲೂ ರೈಡಿಂಗ್ ಮೋಡ್ಸ್ಗಳಿದ್ದಾವೆ, ಅವೆಲ್ಲ ಚೆಕ್ ಮಾಡೋಕ್ಕೆ ಹೋಗಲಿಲ್ಲ. ನಾನು ಸುಮ್ಮನೆ ಹಂಗೆ ಜಸ್ಟು ಫೀಲ್ ತಗೊಳ್ತಾ ಇದ್ದೆ ಗಾಡಿ ಹೆಂಗಿದೆ ಅಂತ. ಸುಮ್ಮನೆ ಥ್ರಾಟಲ್ ರೈಸ್ ಮಾಡೋದು, ಥ್ರಾಟಲ್ ಡೌನ್ ಮಾಡೋದು, ಈ ಥರ ಲೈಕ್ ಹೆಂಗೆ ಇನ್ಸ್ಟೆಂಟಾಗಿ ಪಿಕಪ್ ತಗೊಳ್ತಾ ಅಂತ. ಬಟ್ ನನಗೆ ಇದ್ರದ್ದು ಮೇಯ್ನ್ ಏನು ಅನಿಸಿದ್ದು ಅಂದರೆ ಇವ್ರ ವೆಯ್ಟ್ ಡಿಸ್ಟ್ರಿಬ್ಯೂಷನ್ನು ನಿಮಗೆ ಒಂದು ಸ್ವಲ್ಪನೂ ಫೀಲ್ ಆಗೋಲ್ಲ. ಆಮೇಲೆ ಕ್ಲಚ್ಚು ಅಷ್ಟೇ ಸಖತ್ ಸೆನ್ಸಿಟಿವ್ ಇದೆ. ಆಮೇಲೆ ನಿಮಗೆ ಜಾಸ್ತಿ ಹೆವಿ ಶೋಲ್ಡರ್ಸ್ ಮೇಲೆ ವೆಯ್ಟ್ ಬೀಳಲ್ಲ. ಸೊ ಗಾಡಿ ಇನ್ ಡೆಪ್ತು ಓವರಾಲ್ ಚೆನ್ನಾಗಿದೆ ಅನ್ನಿಸ್ತು. ಬಟ್ ನನಗೆ ಇವಾಗಲೂ ಒಂದೇ ಒಂದು ಯೋಚನೆ ಏನಂದರೆ ಹೆಂಗೆ ಸರ್ವಿಸ್ ಮೇಂಟೈನ್ ಮಾಡ್ತಾರೆ, ಅದು ಬಿಟ್ಟರೆ ಇನ್ನು ಇಂಜಿನ್ ಪ್ರಾಬ್ಲಮ್ಸ್ ಏನಾದರೂ ಬರುತ್ತಾ ಅಂತ ಅಷ್ಟೇ. ಯಾಕಂದರೆ ಫಸ್ಟ್ ಬ್ಯಾಚ್ ಆಗಿರೋದ್ರಿಂದ ನಿಮಗೆ ಅವ್ರು ಎಷ್ಟೇ ಚೆನ್ನಾಗಿ ರೆಡಿ ಮಾಡಿದ್ರು ಕಸ್ಟಮರ್ಸ್ ಕೈಲಿ ಕೊಟ್ಟಾಗಲೇ
ಗೊತ್ತಾಗೋದು ಏನಾದರೂ ರಿಯಲ್ ಟೈಮಲ್ಲಿ ಪ್ರಾಬ್ಲಮ್ಸ್ ಬರುತ್ತೋ ಇಲ್ವೋ ಅಂತ. ಇನ್ನೊಂದು ಮೇಯ್ನ್ ಅಂದರೆ ಟರ್ನಿಂಗಲ್ಲಿ ನನಗೆ ಸ್ವಲ್ಪ ಇಶ್ಯೂ ಅನ್ನಿಸ್ತು, ಯಾಕಂದರೆ ಇಲ್ಲಿ ಕೈ ಟಚ್ ಆಗ್ತಾಯಿತ್ತು, ಫುಲ್ ಟರ್ನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಪ್ರಾಪರಾಗಿ. ಸೊ ಲಾಂಗ್ ಟರ್ನ್ ತಗೋಬೇಕಾಗಿತ್ತು. ಅಲ್ಲಿ ನೋಡಿ ತೋರಿಸ್ತೀನಿ ಇನ್ನೊಂದ್ಸಲಿ ಕೈ ಟಚ್ ಆಗ್ತಿದೆ ಅಂತ. ಇದೊಂದು ಸ್ವಲ್ಪ ಏನಾದರೂ ಸಾರ್ಟ್ ಮಾಡ್ಬೋದಿತ್ತು ಅನ್ನಿಸ್ತು. ಸ್ಟಿಲ್ ಇದು ಓವರಾಲ್ ನೋಡಿದ್ರೆ ನಿಮಗೆ ನೆಗೆಟಿವ್ಸ್ಗಿಂತ ಜಾಸ್ತಿ ಪಾಸಿಟಿವ್ಸೇ ಬರುತ್ತೆ. ನೋಡೋದಕ್ಕೂ ಅಷ್ಟೇ ಹೆವಿ ಬಲ್ಕಿಯಾಗಿ ಕಾಣಿಸುತ್ತೆ. ಸೊ ಸೂಪರ್ ಬೈಕ್ ಥರ ಕಾಣಿಸುತ್ತೆ. ನೋಡಿದ್ರೆ ಯಾರು 400cc 500cc ಬೈಕ್ ಅಂತ ಅನ್ನಲ್ಲ, ಇದನ್ನು ದೊಡ್ಡ ಗಾಡಿ ಅಂತಲೇ ಅಂತಾರೆ. ಮೈಲೇಜು ಎಷ್ಟು ಬರುತ್ತೆ, ಆಮೇಲೆ ಇದ್ರ ಟಾಪ್ ಸ್ಪೀಡು ಎಲ್ಲನೂ ನಾನು ನೆಕ್ಸ್ಟು ವ್ಲಾಗಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಂಪ್ಲೀಟ್ ರಿವ್ಯೂ ಬರುತ್ತೆ ಸದ್ಯದ್ರಲ್ಲೇ. ಇವಾಗ ಫಸ್ಟ್ ಬಗ್ಗೆ ಸೂಪರ್ ಚೆನ್ನಾಗಿ ತಗೊಂಡು ನೋಡಿ ಪ್ರಾಬ್ಲಮ್ಸ್ ಯಾವ ಥರ ಬರ್ತವೆ, ಯಾವ ಥರ ಇವ್ರು ರೆಸ್ಪಾಂಡ್ ಮಾಡ್ತಾರೆ, ಸರ್ವಿಸಿಂಗ್ ಅವೆಲ್ಲ ನೋಡ್ಕೊಂಡು ಮೇಂಟೆನೆನ್ಸ್ ಎಲ್ಲ ನೋಡ್ಕೊಂಡು ಕೈ ಹಾಕ್ಬೋದು. ಬಟ್ ಓಕೆ, ಗಾಡಿ ಚೆನ್ನಾಗಿದೆ, ಒಂದು ಸ್ವಲ್ಪ ಬಲ್ಕಿಯಾಗಿದೆ, ನೋಡೋದಕ್ಕೆ ಚೆನ್ನಾಗಿದೆ. ಓಕೆ, ತಗೋಬೋದು, ಹಂಗೇನಿಲ್ಲ. ಬಟ್ ನೋಡೋಣ ಹೆಂಗಾಗುತ್ತೆ ಅಂತ. ಈ ವ್ಲಾಗ್ ಇಷ್ಟೇ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವಾಗ ನಾವು ರೆಗ್ಯುಲರ್ ಆಗಿಲ್ಲ, ಬಟ್ ಒಂದು ಟೈಮಿಗೆ ವಾಪಸ್ ಬರ್ತೀವಿ. ಇನ್ನು ಜಾಸ್ತಿ ದಿನ ಎಲ್ಲ, ಸ್ವಲ್ಪ ದಿನದಲ್ಲಿ ರೆಗ್ಯುಲರ್ ಸ್ಟಾರ್ಟ್ ಮಾಡ್ತೀವಿ ವ್ಲಾಗ್ಸು. ಆವಾಗಿನ ಇನ್ನು ಕಂಟೆಂಟ್ ಬಾಂಬಾಗಿ ಬರುತ್ತೆ. ಇನ್ನೇನು ಬಿಸ್ಲಿದೆ, ಮತ್ತೆ ವಾಪಸ್ ಇನ್ನು ವೈಟ್ ಫೀಲ್ಡಿಗೆ ಹೋಗೋದೇ ಇರೋದು ಅಷ್ಟೇ. ಓಕೆ, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.